So I thank NIA and also the Karnataka police people. They could able to trace the accused persons and arrested them in Kolkata. ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ಅವ್ರು ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಗೊತ್ತಿಲ್ಲಪ್ಪ, ಅವ್ರು ಬಂದು ವಿಚಾರಣೆ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ಅವ್ರು ವಿಚಾರಣೆ ಮಾಡಿ ಹೇಳಿ. Do you think NDA will give full majority? Do you think NDA will give full majority? According to me, NDA will not get full absolute majority this time. Or what about the India alliance, sir? India and other parties which are against BJP, they are getting the majority according to me. So how can Prime Minister Modi and BJP saying that charts so far before the election result? How can Prime Minister Modi and the BJP saying that all time charts so far before the election result? It's a strategy. It is only a strategy because they could not get the simple majority in the parliament. Therefore, they are making to divert the minds of the people that BJP is going to be defeated. ಬರ್ಲಿ ಪಾಪ, ಬರ್ಲಿ. ಮೋದಿಯವರು ಬಂದು ಹೋಗೋಕ್ಕೆ ನಮ್ಮದೇನು ತಕರಾರಿಲ್ಲ. ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್, ಬಂದು ಮಾಡಲಿ. ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ಏನು ಮಾಡಿದ್ದಾರೆ, ಬರಗಾಲ ಬಂದಿದೆ, ಬರಗಾಲಕ್ಕೆ ಇವತ್ತಿನವ್ರಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ, ಇದೆಲ್ಲ ಉತ್ತರ ಹೇಳಬೇಕು ಜನಗಳಿಗೆ. ಬಟ್ ನಿನ್ನೆ ಅವರು ಮಾತು ಹೇಳಿದ್ದಾರೆ, ಅಂಬೇಡ್ಕರ್ ಅವ್ರು ಬಂದ್ರೂ ಕೂಡ ಸಂವಿಧಾನ ಬದಲಾಯಿಸೋಕ್ಕಾಗೋದಿಲ್ಲ, ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ. ಹಾಗಿದ್ರೆ ಅನಂತಕುಮಾರ್ ಹೆಗಡೆ ಮೇಲೆ ಕ್ರಮ ತಗೊಳ್ಳಿಲ್ಲ? ವೈ? ಅನಂತಕುಮಾರ್ ಹೆಗಡೆ 2 ಸಾರಿ ಹೇಳಿದ್ರು. ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ನಿಂದ? ಟಿಕೆಟ್ ಬಿಕಾಸ್ ಸೋಲ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ದಟ್ ಈಸ್ ಎ ಡಿಫರೆಂಟ್ ಥಿಂಗ್. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ, ಮನೇಲಿ ಕೂತಿದ್ರು. ಕೊನೆಯ 3-4 ತಿಂಗಳು ಬಂದಿದ್ದರು. ಹಾಗಾಗಿ ಸೋಲ್ತಾನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್ ಹೆಗಡೆ. ಯಾಕಂದ್ರೆ ಇಷ್ಟು ವರ್ಷನೂ ಮಾತಾಡಿರಲಿಲ್ಲ ಸರ್ ಸಂವಿಧಾನದ ಬಗ್ಗೆ, ಈಗ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಎಫೆಕ್ಟ್ ಆಗ್ತಾ ಇದೆ ಅಂತ ಅವ್ರು ಯಾರು ಏನು ಎಫೆಕ್ಟ್? ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗ್ಬಿಡ್ತದ? ನೋಡಪ್ಪ, BJP ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ. ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ, ಸಂವಿಧಾನ ಜಾರಿಯಾದಾಗ. ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ. ಗೋಲ್ವಾಲ್ಕರ್ ಯಾರು ಗೊತ್ತೇನ್ರಿ ಯಾರು ಅಂತ? ನಿಮಗೆ ತಲೆ ಕುಣಿಸಿದ್ರೆ ಯಾರು? RSS ಚೀಫ್, 2ನೇ ಚೀಫ್ ಅವರು. ಅಂದರೆ ಮೊದಲನೇದು ಎಡ್ಗೆವಾರ್, ಅವರಾದಮೇಲೆ ಗೋಲ್ವಾಲ್ಕರ್ 1940ನೇ ಇಸ್ವಿನಲ್ಲಿ ಆಗಿದ್ದರು. ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ 1950 ಜನವರಿ 26ನೇ ತಾರೀಕು? ಅದು ನೋಡಿದ್ದೀರಾ? both of them, Savarkar and Golwalkar, both of them opposed constitution, Indian constitution, written by Baba Saheb Ambedkar. Okay, thank you. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.